ಕಾಗವಾಡ ತಾಲೂಕಿನ ವಿವಿಧ ಸಂಘಟನೆಗಳ ಮುಖಾಂತರ ವಿದ್ಯುತ್ ಖಾಸಗೀಕರಣ ಮಾಡಬಾರದು ಎಂದು ಆಗ್ರಹಿಸಿ ಜೂನ್ 19ರಂದು ಕಾಗವಾಡ ತಹಶೀಲ್ದಾರ್ ರವೀಂದ್ರ ಹಾದಿಮನಿ ಇವರ ಮೂಲಕ ಕರ್ನಾಟಕ ಸರ್ಕಾರಕ್ಕೆ ಮನವಿ ಸಲ್ಲಿಸಲಾಯಿತು. ಇವತ್ತಿನ ದಿವಸ ಕಾಗವಾಡ ತಾಲೂಕಿನ ದಂಡಾಧಿಕಾರಿಗಳ ಮುಖಾಂತರ ಕಾಗವಾಡ ತಾಲೂಕಿನ ಎಲ್ಲ ರೈತ ಸಂಘಟನೆ ವತಿಯಿಂದ ಕರ್ನಾಟಕದಲ್ಲಿ ವಿದ್ಯುತ್ ಖಾಸಗೀಕರಣ ಕೈ ಬಿಡುವ ಕುರಿತು ಇವತ್ತು ನಾವು ಮನವಿಯನ್ನು ನೀಡಲಿಕ್ಕೆ ಬಂದಿದ್ದೇವೆ. ಈಗಾಗಲೇ ನಾವು ಮೊನ್ನೆ ಉಗಾರದಲ್ಲಿ ನಮ್ಮ ತಹಸೀಲ್ದಾರ್ ಸಾಹೇಬರು ಮತ್ತು ಎಸ್ ಸಾಹೇಬರು ಬಂದಿದ್ದರು. ಆವಾಗ ಕೂಡ ಮನವಿಯನ್ನು ನೀಡಿದ್ವಿ. ಇವತ್ತು ಏಕಕಾಲದಲ್ಲಿ ಕರ್ನಾಟಕ ರಾಜ್ಯದಲ್ಲಿ ಎಲ್ಲ ರೈತರು ತಹಸೀಲ್ದಾರ್ ಸಾಹೇಬರ ಮುಖಾಂತರ ಒಂದು ಮನವಿಯನ್ನು ನೀಡ್ತಾ ಇದ್ದಾರೆ. ಆ ಕಾರಣಕ್ಕಾಗಿ ಇವತ್ತಿನ ದಿವಸ ನಾವು ಮನವಿಯನ್ನು ಸಾಹೇಬರಿಗೆ ನೀಡಲಿಕ್ಕೆ ಬಂದಿದ್ದೇವೆ. ನಮ್ಮ ಉದ್ದೇಶ ಏನಂದ್ರೆ ಇವತ್ತು ರೈತ ಪ್ರೈವೇಟೈಸೇಷನ್ ಮಾಡಿದ್ರೆ ರೈತರಿಗೆ ಭಾಳ ತೊಂದರೆ ಆಗ್ತದೆ ಮತ್ತು ರೈತರು ಜೀವನ ಕೃಷಿ ಮೇಲೆ ಅವಲಂಬವಾಗಿರೋದ್ರಿಂದ ದುಡ್ಡು ಕೊಟ್ಟು ವಿದ್ಯುತ್ತನ್ನು ಖರೀದಿ ಮಾಡುವ ಪರಿಸ್ಥಿತಿ ಆಗಬಾರ್ದು ಅನ್ನೋ ಕಾರಣಕ್ಕಾಗಿ ಇವತ್ತಿನ ದಿವಸ ಎಲ್ಲ ರೈತರು ಒಂದು ಸಂಘಟನೆ ಮುಖಾಂತರ ವಿಚಾರ ಮಾಡಿ ಸರ್ಕಾರ ಮಾಡಿರ್ತಕ್ಕಂಥ ನಿರ್ಧಾರ ಕೈ ಬಿಡಬೇಕಂತ ನಾವು ಮನೆ ಮುಖಾಂತರ ತಹಸೀಲ್ದಾರ್ ಸಾಹೇಬರಿಗೆ ಮನವಿ ನೀಡಿ ಮಾನ್ಯ ಜಿಲ್ಲಾಧಿಕಾರಿಗಳ ಮುಖಾಂತರ ಕರ್ನಾಟಕ ಸರ್ಕಾರಕ್ಕೆ ಮನವಿಯನ್ನು ಸಲ್ಲಿಸಿ ಅಂತ ನಾವೆಲ್ಲ ಈ ಮುಖಾಂತರ ನಾವು ಮನವಿಯನ್ನು ನೀಡ್ತಾ ಇದ್ದೀವಿ. ಮನವಿ ಸಲ್ಲಿಸುವ ಸಂದರ್ಭದಲ್ಲಿ ರೈತ ಮುಖಂಡರಾದ ನಾನಾ ಸಾಹೇಬ್ ಶಿರ್ಗುರೆ, ಅರುಣ್ ಜೋಶಿ, ಅಶೋಕ್ ಪಾಟೀಲ್, ಜನಸೇವಕ ವಿನಾಯಕ್ ಕಾಂಬ್ಳೆ, ರಾಜು ಯಸ್ವಾಡೆ, ದಾವಲ್ ಮಲಿಕ್, ಜಮಖಾನೆ, ಇನ್ನು ವಿವಿಧ ಗ್ರಾಮಗಳಿಂದ ಆಗಮಿಸಿದ ರೈತರು ಉಪಸ್ಥಿತರಿದ್ದರು. ನಮ್ಮ ನಡೆ ಸತ್ಯದ ಕಡೆ ವೀಕ್ಷಕರೇ, ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ವೀಕ್ಷಕರೇ.